ಇಲ್ಲಿ ಬಗದಷ್ಟು ಅಚ್ಚರಿಗಳು ಎದ್ದುರಾಗುತ್ತವೆ. ಇಂತಹ ಮಾತುಗಳಿಗೆ ಋಷಿ ಮುನಿಗಳಿಂದ ಬಯಲಾಗಿರುವ ಆ ಒಂದು ತಂತ್ರವೇ ಸಾಕ್ಷಿಯಾಗಿದೆ. ಆ ತಂತ್ರವನ್ನ ಬಳಸಿ ಗಿಡ ಮೂಲಿಕೆಗಳಿಂದ ಬೆಳ್ಳಿ ಬಂಗಾರವನ್ನ ಕಡಿಮೆ ವೆಚ್ಚದಲ್ಲಿ ತಯಾರಿಸುವುದೇ ಸಾಕ್ಷಿಯಾಗಿದೆ. ಇನ್ನು ಗಿಡ ಮೂಲಿಕೆಗಳಿಂದ ಬೆಳ್ಳಿ ಬಂಗಾರವನ್ನ ತಯಾರಿಸುವುದು ಹೇಗೆಂಬ ಚಕಿತಕಾರಿ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಇದೀಗ ಬಂಗಾರ ತಯಾರಿಸುವ ಒಂದು ವಿಧಾನ ಜಗತ್ತಿನ ಕುತೂಹಲವನ್ನ ಕೆರಳಿಸಿದೆ. ಅದಕ್ಕೂ ಮುಂಚೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಬಂಗಾರದ ಒಡವೆಗಳು ಸಿಕ್ಕಿದ ನಂತರ ಆಗ್ತಾ ಇರೋದಾದ್ರೂ ಏನು? ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದ ರಿತ್ತಿ ಕುಟುಂಬಕ್ಕೆ ಮನೆ ನಿರ್ಮಾಣದ ಜಾಗದಲ್ಲಿ ಸಿಕ್ಕಿರುವ ಸುಮಾರು 470 ಗ್ರಾಂ ತೂಗುವ ಸುಮಾರು 62 ಲಕ್ಷ ಮೌಲ್ಯದ ಬಂಗಾರದ ಆಭರಣಗಳು ಸಿಕ್ಕಿದಂತಹ ಆ ಆಭರಣಗಳನ್ನು ಅವರು ಸರ್ಕಾರಕ್ಕೆ ಒಪ್ಪಿಸಿರುವಂತಹ ಸಂಗತಿ ಇದೀಗ ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ. ಅಂತಹ ಸುದ್ದಿಯ ನಡುವೆ ಅದು ನಿಧಿಯಲ್ಲ, ಅದು ನಮ್ಮ ಪೂರ್ವಿಕರದ್ದು, ಅದು ನಮಗೆ ಸೇರಬೇಕೆಂಬ ಸಂಗತಿಗಳು, ಜೊತೆಗೆ ಇವರು ಇಂತಹ ವಿಷಯವನ್ನ ಸರ್ಕಾರಕ್ಕೆ ಏಕೆ ಮುಟ್ಟಿಸಿದ್ರು, ಇವರಿಗೇನು ತಲೆ ಇಲ್ಲವ ಎಂಬ ಮಾತುಗಳು, ಜೊತೆಗೆ ನನಗೆ ಸಿಕ್ಕಿದ್ದರೆ ನಾನು ಹಾಗೆ ಮಾಡುತ್ತಿದ್ದೆ ಹೀಗೆ ಮಾಡುತ್ತಿದ್ದೇನೆಂಬ ಚರ್ಚೆಗಳು ಇದೀಗ ರಾಜ್ಯಾದ್ಯಂತ ಹರಿದಾಡುತ್ತಿವೆ. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದ ರಿತ್ತಿ ಕುಟುಂಬಕ್ಕೆ ಮನೆ ನಿರ್ಮಾಣದ ಜಾಗದಲ್ಲಿ ಸಿಕ್ಕಿರುವ ಸುಮಾರು 470 ಗ್ರಾಂ ತೂಗುವ ಸುಮಾರು 62 ಲಕ್ಷ ಮೌಲ್ಯದ ಬಂಗಾರದ ಆಭರಣಗಳು ಸಿಕ್ಕಿದಂತಹ ಆ ಆಭರಣಗಳನ್ನು ಅವರು ಸರ್ಕಾರಕ್ಕೆ ಒಪ್ಪಿಸಿರುವಂತಹ ಸಂಗತಿ ಇದೀಗ ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ. ಅಂತಹ ಸುದ್ದಿಯ ನಡುವೆ ಅದು ನಿಧಿಯಲ್ಲ, ಅದು ನಮ್ಮ ಪೂರ್ವಿಕರದ್ದು, ಅದು ನಮಗೆ ಸೇರಬೇಕೆಂಬ ಸಂಗತಿಗಳು, ಜೊತೆಗೆ ಇವರು ಇಂತಹ ವಿಷಯವನ್ನ ಸರ್ಕಾರಕ್ಕೆ ಏಕೆ ಮುಟ್ಟಿಸಿದ್ರು, ಇವರಿಗೇನು ತಲೆ ಇಲ್ಲವ ಎಂಬ ಮಾತುಗಳು, ಜೊತೆಗೆ ನನಗೆ ಸಿಕ್ಕಿದ್ದರೆ ನಾನು ಹಾಗೆ ಮಾಡುತ್ತಿದ್ದೆ ಹೀಗೆ ಮಾಡುತ್ತಿದ್ದೇನೆಂಬ ಚರ್ಚೆಗಳು ಇದೀಗ ರಾಜ್ಯಾದ್ಯಂತ ಹರಿದಾಡುತ್ತಿವೆ. ಈ ನಡುವೆ ನಮ್ಮೂರಿನಲ್ಲಿ ಅಲ್ಲಿ ನಿಧಿ ಇದೆ, ಇಲ್ಲಿ ನಿಧಿ ಇದೆ, ಅದನ್ನು ಎತ್ತಲು ಹೋದಾಗ ಅವರಿಗೆ ಹಾಗಾಯಿತು, ಇವರಿಗೆ ಹೀಗಾಯಿತೆಂಬ ಮಾತುಗಳು, ಚರ್ಚೆಗಳು ಇಡೀ ರಾಜ್ಯಾದ್ಯಂತ ಭರದಿಂದ ಸಾಗಿವೆ. ಇನ್ನು ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಧಿಗಳ ಅನ್ವೇಷಣೆಯ ಹೆಸರಿನಲ್ಲಿ ಚಿತ್ರೀಕರಿಸಲಾಗಿರುವ ವಿಡಿಯೋಗಳ ವೀಕ್ಷಣೆ ಜೋರಾಗಿ ಸಾಗಿದೆ. ಇನ್ನು ಗುಹೆಗಳಿಗೆ ನುಗ್ಗುವಂತಹ, ಅಲ್ಲಿ ಬಂಗಾರದ ನಿಧಿಯು ಪತ್ತೆಯಾಗುವಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಅಪ್ಲೋಡ್ ಆಗುತ್ತಿವೆ. ಅಂತಹ ವಿಡಿಯೋಗಳ ವೀಕ್ಷಣೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ.
ಇಂತಹ ಬಣ್ಣ ಬಣ್ಣದ ಬಂಗಾರದ ವಿಡಿಯೋಗಳ ವೀಕ್ಷಣೆ ಕುತೂಹಲದೊಂದಿಗೆ ಸಾಗಿರುವುದರ ಹಿನ್ನೆಲೆಯಾದರೂ ಏನು ಅಂದರೆ ಚಿನ್ನದ ಮೇಲಿರುವ ವ್ಯಾಮೋಹ, ಅದರತ್ತ ಇರುವ ಆಕರ್ಷಣೆ, ಗಗನಕ್ಕೆ ಏರುತ್ತಿರುವ ಬಂಗಾರದ ಬೆಲೆ. ಶುಭ ಸಮಾರಂಭಗಳ ಸೊಬಗು ಬಂಗಾರ, ಸಿರಿವಂತಿಕೆಯ ಸಂಕೇತ ಬಂಗಾರ, ಅಭಿವೃದ್ಧಿಯ ಸಂಕೇತ ಬಂಗಾರ, ಲಕ್ಷ್ಮಿ ಸ್ವರೂಪ ಬಂಗಾರ, ಆಪತ್ಕಾಲದ ಆಪತ್ ಬಾಂಧವ ಬಂಗಾರ, ಇಂತಹ ನಾನಾ ಮಹಿಮೆಗಳನ್ನು ಹೊಂದಿರುವ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿದೆ. ಜಗತ್ತಿಗೆ ಕೊರೋನಾ ಅಪ್ಪಳಿಸುವುದಕ್ಕೂ ಮುಂಚೆ 1 ಗ್ರಾಂಗೆ ಸುಮಾರು 3,000ವಿದ್ದ ಬೆಲೆ ಇದೀಗ 13,000ಕ್ಕೂ ಅಧಿಕ. ಲೆಕ್ಕಾಚಾರಗಳ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ ಬಂಗಾರದ ಬೆಲೆ ಗ್ರಾಂಗೆ 25,000ಗಳನ್ನು ಮುಟ್ಟುತ್ತೆ. ಅನಂತರ ಮತ್ತಷ್ಟು ಹೆಚ್ಚಾಗಬಹುದು. ಸಾಮಾನ್ಯ ಜನರು ಬಂಗಾರವನ್ನು ಕೊಂಡುಕೊಳ್ಳಲಾಗದಂತಹ ಸ್ಥಿತಿ ಎದುರಾಗಬಹುದೆಂಬುದು. ಇನ್ನು ದಿನದಿಂದ ದಿನಕ್ಕೆ ತನ್ನ ಬೆಲೆಯನ್ನ ಹೆಚ್ಚಿಸಿಕೊಳ್ಳುತ್ತಿರುವ, ಬೇಡಿಕೆಯನ್ನ ಹೆಚ್ಚಿಸಿಕೊಳ್ಳುತ್ತಿರುವ ಬಂಗಾರದ ಆ ಒಂದು ಸಂಗತಿ ಇದೀಗ ಜಗತ್ತಿನ ಕುತೂಹಲವನ್ನು ಕೆರಳಿಸಿದೆ. ಆ ಸಂಗತಿ ಆದರೂ ಏನು ಅಂದರೆ ಬಂಗಾರವನ್ನು ಲ್ಯಾಬ್ಗಳಲ್ಲಿ ತಯಾರಿಸಬಹುದೆಂಬುದು, ಬ್ಯಾಕ್ಟೀರಿಯಾಗಳ ನೆರವಿನಿಂದ ಬಂಗಾರವನ್ನು ತಯಾರಿಸಬಹುದೆಂಬುದು. ಅಮೆರಿಕದ ವಿಜ್ಞಾನಿಗಳ ಪ್ರಕಾರ ಪಾದರಸ ಮತ್ತು ಪ್ಲಾಟಿನಂ ಬಳಸಿಕೊಂಡು ಬಂಗಾರವನ್ನು ಲ್ಯಾಬ್ಗಳಲ್ಲಿ ತಯಾರಿಸಬಹುದು. ಅಮೆರಿಕದ ವಿಜ್ಞಾನಿಗಳ ಪ್ರಕಾರ ಬ್ಯಾಕ್ಟೀರಿಯಾಗಳ ನೆರವಿನಿಂದ ಬಂಗಾರವನ್ನು ತಯಾರಿಸಬಹುದು. ಅಂತಹ ಪ್ರಯೋಗದಲ್ಲಿ ಇದೀಗ ಅಮೆರಿಕದ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ. ಬ್ಯಾಕ್ಟೀರಿಯಾಗಳ ನೆರವಿನಿಂದ 24 ಕ್ಯಾರೆಟ್ ಬಂಗಾರವನ್ನು ಲ್ಯಾಬ್ನಲ್ಲಿ ತಯಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಾದರಸದಲ್ಲಿನ ಅಣು ಸಂಯೋಜನೆಯಲ್ಲಿ ಒಂದು ಅಣುವನ್ನು ತೆಗೆದರೆ ಸಾಕು, ಅದು ಚಿನ್ನವಾಗಿ ಮಾರ್ಪಾಡಾಗುತ್ತೆಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಲ್ಯಾಬ್ಗಳಲ್ಲಿ ಬಂಗಾರವನ್ನು ತಯಾರಿಸಬಹುದೆಂಬ ವಿಚಾರವು ಇಡೀ ಜಗತ್ತಿನ ಕುತೂಹಲವನ್ನು ಕೆರಳಿಸಿದೆಯಾದರೂ, ಖುಷಿಯ ವಿಚಾರವಾದರೂ, ಲ್ಯಾಬ್ಗಳಲ್ಲಿ ಬಂಗಾರವನ್ನು ತಯಾರಿಸುವ ಕೆಲಸವು ಬಹು ಕಷ್ಟಕರವಾದ ಕೆಲಸವಾಗಿದೆ. ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಜೊತೆಗೆ ಹೊರಹೊಮ್ಮುವ ಕೆಲ ಅನಿಲಗಳು ಬಹು ಅಪಾಯಕಾರಿಯಾಗಿವೆ ಎಂಬ ಮಾತುಗಳು ವಿಜ್ಞಾನಿಗಳದ್ದಾಗಿದೆ. ಅಕಸ್ಮಾತ್ ಲ್ಯಾಬ್ಗಳಲ್ಲಿ ಬಂಗಾರವನ್ನು ತಯಾರಿಸಿದರೆ ಅದಕ್ಕೆ ತಗುಲುವ ಖರ್ಚನ್ನು ಲೆಕ್ಕ ಹಾಕಿದರೆ ಈಗ ನಾವು ಬಂಗಾರಕ್ಕೆ ತೆರುವ ಬೆಲೆಗಿಂತ ಅಧಿಕ ಬೆಲೆಯನ್ನು ತೆರಬೇಕಾಗುತ್ತೆ. ಆ ಕಾರಣ ಇದು ಕಾರ್ಯಸಾಧುವಲ್ಲ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಇನ್ನು ಕಡಿಮೆ ವೆಚ್ಚದಲ್ಲಿ ಬೆಳ್ಳಿ ಬಂಗಾರವನ್ನು ತಯಾರಿಸುವುದು ಹೇಗೆಂಬ ಪ್ರಶ್ನೆಗಳು ಇಡೀ ಜಗತ್ತನ್ನು ಕಾಡುತ್ತಿವೆ. ಈ ನಿಟ್ಟಿನಲ್ಲಿ ಸಂಶೋಧನೆಗಳು ಮುಂದುವರಿದಿವೆ, ಆದರೆ ಫಲಪ್ರದವಾಗುತ್ತಿಲ್ಲ. ಇನ್ನು ಕಡಿಮೆ ವೆಚ್ಚದಲ್ಲಿ ಬೆಳ್ಳಿ ಬಂಗಾರವನ್ನು ತಯಾರಿಸುವುದು ಹೇಗೆಂಬ ಪ್ರಶ್ನೆಗಳಿಗೆ ಶತಶತಮಾನಗಳ ಹಿಂದೆಯೇ ಋಷಿಮುನಿಗಳು ಉತ್ತರವನ್ನು ನೀಡಿದ್ದಾರೆ. ಗಿಡಮೂಲಿಕೆಗಳ ನೆರವಿನಿಂದ ಬೆಳ್ಳಿ ಬಂಗಾರವನ್ನು ತಯಾರಿಸುವುದು ಹೇಗೆಂಬ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ಗಿಡಮೂಲಿಕೆಗಳ ನೆರವಿನಿಂದ, ಪಾದರಸದ ನೆರವಿನಿಂದ ಕೆಲವೊಂದು ಖನಿಜಗಳನ್ನು ಬಳಸಿಕೊಂಡು ಬೆಳ್ಳಿ ಬಂಗಾರವನ್ನು ತಯಾರಿಸುವ ಕೆಲಸವು ರಾಜ ಮಹಾರಾಜರ, ಪಾಳ್ಯಗಾರರ ಕಾಲದಲ್ಲಿ ನಡೆದಿತ್ತೆಂಬ ಸಂಗತಿಗಳನ್ನು ನಾವು ಕೇಳಿದ್ದೇವೆ. ಇನ್ನು ಋಷಿಮುನಿಗಳ ಸ್ವರ್ಣ ರಸವಿದ್ಯೆಯ ಮಾಹಿತಿಯನ್ನು ಆಧರಿಸಿ ಬೆಳ್ಳಿ ಬಂಗಾರವನ್ನು ತಯಾರಿಸುವ ಕೆಲಸ ಶತಶತಮಾನಗಳಿಂದಲೂ ಸಾಗುತ್ತಲೇ ಬಂದಿದೆ. ಅದರಲ್ಲಿ ಕೆಲವರು ಯಶಸ್ಸನ್ನು ಕಂಡಿದ್ದನ್ನು ಕೇಳಿದ್ದೇವೆ. ಆದರೆ ಅಂತಹ ಪ್ರಯತ್ನಕ್ಕೆ ಇಳಿದ ಬಹುತೇಕರು ಆ ಕಾರ್ಯದಲ್ಲಿ ವಿಫಲರಾಗಿದ್ದಂತಹ, ದಿವಾಳಿಯಾದಂತಹ ಉದಾಹರಣೆಗಳೇ ಹೆಚ್ಚು. ಇನ್ನು ಗಿಡಮೂಲಿಕೆಗಳ ನೆರವಿನಿಂದ, ಪಾದರಸದ ನೆರವಿನಿಂದ
ಬೆಳ್ಳಿ ಬಂಗಾರವನ್ನು ತಯಾರಿಸುವ ಕೆಲಸಕ್ಕೆ ನಿಂತ, ಅದಕ್ಕಾಗಿ 25 ವರ್ಷಗಳ ಕಾಲ ಪ್ರಯತ್ನ ಸಾಗಿಸಿದ ಆ ಓರ್ವ ವ್ಯಕ್ತಿಯನ್ನು ನಾವು ಭೇಟಿಯಾದಾಗ ಅವರಿಂದ ಬಂದಂತಹ ಉತ್ತರವಾದರೂ ಏನು ಅಂದರೆ, ಅದು ಎಷ್ಟು ಕ್ಯಾರೆಟ್ ಇರುತ್ತೆ ಸರ್? ಸೇಮ್ ನಿಮ್ಗೆ ಏನು ಟಚ್ ಬರುತ್ತೆ ಈಗ ಬಂಗಾರದಲ್ಲಿ ಅದೇ ಟಚ್ ಬರ್ತೈತೆ ಸರ್. ಈಗ ಪಾದರಸ ನಮ್ಮ ಮೆಟಲ್ ಮಾಡಿದ್ರು ಅಂದ್ಕೊಳ್ಳಿ, ಅದನ್ನು ಮತ್ತೆ ಬೇರೆ ಪಾಷಾಣಗಳು ಕೊಟ್ಟು ಅದನ್ನು ಸಿಂಧೂರ ಅಥವಾ ಸುಣ್ಣ ಮಾಡಬೇಕು ಸರ್. ಸಿಂಧೂರ ಅಥವಾ ಸುಣ್ಣ ಮಾಡಿದಾಗ ಅದು ಬೇರೆ ಮೆಟಲ್ನ ಪರಿವರ್ತನೆ ಮಾಡುತ್ತೆ ಸರ್. ಬಂಗಾರ ಮಾಡ್ಬಿಟ್ಟು ಕೋಟ್ಯಾಧಿಪತಿ ಇಲ್ಲ ಸರ್, ಫಸ್ಟ್ ನಾವು ಅದರಲ್ಲಿ ಹೆಜ್ಜೆ ಇಟ್ಟಾಗ ಇದರಿಂದ ನಾನು ಕೋಟ್ಯಾಧಿಪತಿ ಆಗ್ಬಿಡ್ತೀನಿ, ನಾನು ಚೆನ್ನಾಗಿ ಆಗ್ಬಿಡ್ತೀನಿ ಅಂತಂದ್ರೆ ನಾನು ಮಾಡಕ್ಕೆ ಹೋದೆ ಸರ್. ಆದರೆ ಅದರಿಂದ ತುಂಬ ನಷ್ಟಗಳು ಅನುಭವಿಸಿದೆ, ತೊಂದರೆಗಳು ಅನುಭವಿಸಿದೆ. ಗಿಡಮೂಲಿಕೆಗಳ ನೆರವಿನಿಂದ ಯಾರು ಪಾದರಸವನ್ನು ಪೇಸ್ಟ್ ಹಾಕಿಸುತ್ತಾರೋ, ಆನಂತರ ಗಿಡಮೂಲಿಕೆಗಳ ನೆರವಿನಿಂದ ಯಾರು ಅದನ್ನ ಮೆಟಲ್ ಮಾಡುತ್ತಾರೋ, ಬೆಳ್ಳಿಯನ್ನು ಮಾಡುತ್ತಾರೋ, ಅವರು ಕಡಾಖಂಡಿತವಾಗಿ ಬಂಗಾರವನ್ನು ಸಹ ಮಾಡಬಹುದೆಂಬ ಮಾತು ಇವರದ್ದು. ಬೆಳ್ಳಿ ಮಾಡಿದವರು ಬಂಗಾರ ಮಾಡ್ಬೋದಲ್ಲ? ಖಂಡಿತವಾಗಿ ಮಾಡ್ಬೋದು, ಅದರಲ್ಲೇನು ಡೌಟೇ ಇಲ್ಲ. ಡೌಟೇ ಇಲ್ಲ ಸರ್, ಗ್ಯಾರಂಟಿ ಹೇಳ್ತೀನಿ. ಏನು ಗ್ಯಾರಂಟಿ? ಮಾಡಬಹುದು. ಬೆಳ್ಳಿ ಮಾಡಿದ್ರೆ ಬಂಗಾರ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ಅವ್ರು ಅಷ್ಟು ಅನುಭವ ಪಡೆದಾಗ ಇದನ್ನು ಅನುಭವ ತಗೊಂಡಿರ್ತಾರೆ ಅನ್ನೋ ಉದ್ದೇಶ ನಂದು. ಪಾದರಸವನ್ನು ಬಳಸಿಕೊಂಡು, ಗಿಡಮೂಲಿಕೆಗಳನ್ನು ಬಳಸಿಕೊಂಡು, ಆ ಒಂದು ರಸವಿದ್ಯೆಯ ತಂತ್ರದಿಂದ ಯಾರು ಬೆಳ್ಳಿಯನ್ನು ಮಾಡಲು ಸಫಲರಾಗುತ್ತಾರೋ ಅವರು ಕಡಾಖಂಡಿತವಾಗಿ ಬಂಗಾರವನ್ನು ಸಹ ಮಾಡಬಲ್ಲರೆಂಬ ಮಾತು ಇವರದ್ದಾಗಿದೆ. ಇನ್ನು ಸ್ವರ್ಣ ರಸವಿದ್ಯೆಯ ಬಗ್ಗೆ ತುಂಬ ಜನರು ಮಾತನಾಡಬಹುದು, ಆದರೆ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಯಶಸ್ವಿಯಾದವರು ತೀರಾ ವಿರಳಾತಿ ವಿರಳ. ಅಂತಹ ವಿರಳಾತಿ ವಿರಳರಲ್ಲಿ ಒಬ್ಬರಾಗಿದ್ದವರು ಮುಳಬಾಗಿಲಿನ ದಿವಂಗತ ಅಮರನಾಥ್ ಬಾಬು. ಮೇಷ್ಟ್ರು ಬಂದು ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸು ಟೀಚರ್ ಆಗಿದ್ದಂಥವ್ರು. ಅವ್ರಿಗೆ ಆ ಫಾರ್ಮುಲಾಸ್ ಬಗ್ಗೆ ಮತ್ತು ಆ ಈಕ್ವೇಷನ್ಸ್ ಬಗ್ಗೆ ಬಹಳ ಚೆನ್ನಾಗಿ ನಾಲೆಡ್ಜ್ ಇತ್ತು. ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಮತ್ತು ಗಣಿತ ವಿಷಯದ ಪ್ರಾಧ್ಯಾಪಕರಾಗಿದ್ದ ಮುಳಬಾಗಿಲಿನ ಸರ್ಕಾರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಮರನಾಥ್ ಬಾಬುರವರು 2018ರಲ್ಲಿ ಹೃದಯಾಘಾತದಿಂದ ನಿಧನರಾದರು. ಇನ್ನು ಅವರು ನಿಧನರಾಗುವುದಕ್ಕೂ ಮುಂಚೆ ಜಗತ್ತಿಗೆ ಒಂದು ಚಕಿತವನ್ನು ಬಯಲು ಮಾಡಿದರು. ಹಾಗೆ ಬಯಲು ಮಾಡಿದ ಚಕಿತವೇ ಗಿಡಮೂಲಿಕೆಗಳ ನೆರವಿನಿಂದ, ಪಾದರಸದ ನೆರವಿನಿಂದ ನಮ್ಮ ಕಣ್ಣ ಮುಂದೆಯೇ ಅವರು ಬೆಳ್ಳಿಯನ್ನು ತಯಾರಿಸಿದ್ದು, ಬಂಗಾರವನ್ನು ತಯಾರಿಸುವ ರಹಸ್ಯವನ್ನು ಅಂದು ಅವರು ಬಯಲು ಮಾಡಿದ್ದು. ಸುಮಾರು 1.5 kgಯಷ್ಟು ಈ ಬೆಳ್ಳಿಯ ಬಿಸ್ಕೆಟ್ಗಳು ಆಧುನಿಕ ತಂತ್ರಜ್ಞಾನದಿಂದ ತಯಾರು ಮಾಡಿದ್ದಲ್ಲ, ಯಾವುದೋ ಫ್ಯಾಕ್ಟರಿಯಲ್ಲಿ ತಯಾರಾದುದಲ್ಲ. ಬದಲಿಗೆ ರಸವಿದ್ಯೆಯ ನೆರವಿನಿಂದ, ಗಿಡಮೂಲಿಕೆಗಳ ನೆರವಿನಿಂದ ಮುಳಬಾಗಿಲಿನ ಅಮರನಾಥ್ ಬಾಬುರವರು ತಯಾರು ಮಾಡಿರುವಂತಹ ಬೆಳ್ಳಿಯ ಬಿಸ್ಕೆಟ್ಗಳು. ಸುಮಾರು 1.5 kgಯಷ್ಟು ಬೆಳ್ಳಿಯನ್ನು ತಯಾರಿಸಲು ನಿಮಗೆ ತಗಲಿರುವಂತಹ ಹಣವಾದರೂ ಎಷ್ಟು ಎಂಬ ನಮ್ಮ ಪ್ರಶ್ನೆಗಳಿಗೆ ಅಮರನಾಥ್ ಬಾಬುರವರಿಂದ ಬಂದಂತಹ ಉತ್ತರ, ಅಲ್ಲ ಎಲ್ಲ ಸೇರ್ಕೊಂಡು ನಮ್ಗೆ ಖರ್ಚು ಎಷ್ಟು ಅಂತ ಹೇಳಿದ್ರೆ ಒಂದು 6,000 to 8,000 ಬರುತ್ತೆ ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟೇ ಬರೋದು 6,000. ರಸವಿದ್ಯೆಯ ನೆರವಿನಿಂದ, ಗಿಡಮೂಲಿಕೆಗಳ ನೆರವಿನಿಂದ ತಯಾರಿಸಿರುವ ಈ ಬೆಳ್ಳಿಯ ಬಿಸ್ಕೆಟ್ಗಳು ನಿಜವಾಗಿಯೂ ಬೆಳ್ಳಿಯತ್ತ? ಅದನ್ನು ಹೇಗೆ ಪರೀಕ್ಷೆ ಮಾಡುವುದೆಂಬ ನಮ್ಮ ಪ್ರಶ್ನೆಗಳಿಗೆ ಅಮರನಾಥ್ ಬಾಬುರವರು, ನಾನು ನಿಮಗೆ ಅದನ್ನ ತೋರಿಸುತ್ತೇನೆ, ನಿಮ್ಮಲ್ಲಿನ ಯಾವುದಾದರೊಂದು ಬೆಳ್ಳಿಯ ವಸ್ತುವನ್ನ ಕೊಡಿರೆಂದರು. ಕೋಲಾರ ಜಿಲ್ಲಾ ವರದಿಗಾರ ರಾಜೇಂದ್ರ ಸಿಂಹರವರು ಬೆಳ್ಳಿಯ ಕಡಗವನ್ನ ಬಿಚ್ಚಿಕೊಟ್ಟರು. ಮೊದಲಿಗೆ ತಾವು ತಯಾರಿಸಿದಂತಹ ಬೆಳ್ಳಿಯನ್ನ ಒಂದು ಕಪ್ಪು ಕಲ್ಲಿಗೆ ಹುಚ್ಚಿದ್ರು. ಇವಾಗ ಇದರಲ್ಲೂ ಗೆರೆ ನಿಂತಿದೆ, ಅದರಲ್ಲೂ ಗೆರೆ ನಿಂತಿದೆ, ಗೊತ್ತಾಗ್ತಾ ಇದೆ. ಗೆರೆ ನಿಲ್ಲೋದು ಅಂತ ಹೇಳಿದ್ರೆ ಇದು ಡಿಸಪಿಯರ್ ಆಗಬಾರ್ದು ಲೈನ್. ಅಲ್ಲ, ಒಳಗಡೆ ಗೆರೆ ಕಾಣಿಸ್ಬೇಕು. ಇದ್ರ ಒಳಗಡೆ ಇದೆ ಅಲ್ವಾ, ಇಲ್ಲಿ ಲೈನ್ ನಾವು ಉಜ್ಜಿದೀವಲ್ಲ, ಅದು ಹಾಗೇ ಇರಬೇಕು. ಇವಾಗ ಅದನ್ನ ನಾವು ಉಪ್ಪು ನೀರಿಗೆ ಕೊಟ್ರೆ ತುಂಬಾ ವೈಟ್ ಆಗುತ್ತೆ, ಹಂಗಾಗ್ಬೇಕು.
ಸಾಲ್ಟ್ ಕಂಟೆಂಟ್ ಜಾಸ್ತಿ ಬಿದ್ದರೆ ಬಂದ್ಬಿಡುತ್ತೆ. ನಮ್ದು ಗೋಲ್ಡ್ ನಿಯರ್ ಇದೆ, ನಮ್ದು ಆ ಲೈನು ಇಷ್ಟ ಹಾಕಿದ್ಮೇಲೆ ಹಂಗೆ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ನಿಯರ್ ಟು ಗೋಲ್ಡ್ ಅಂತ. ಅಮರ್ನಾಥ್ ಬಾಬುರವರ ಪ್ರಕಾರ ಅವರು ತಯಾರಿಸಿರುವ ಬೆಳ್ಳಿಯ ಗುಣಲಕ್ಷಣಗಳು ಬಂಗಾರವನ್ನ ಹೋಲುತ್ತಿವೆ ಎಂಬುದು. ರಹಸ್ಯಕಾರಿ ವಿದ್ಯೆಯನ್ನ ನಾನು ಇಲ್ಲಿಯವರೆಗೂ ಯಾರಿಗೂ ಹೇಳಿಲ್ಲ, ನನ್ನ ಮನೆಯವರಿಗೂ ಸಹ ಹೇಳಿಲ್ಲ. ಈ ರಹಸ್ಯವನ್ನ ಯಾರಿಗಾದರೂ ಹೇಳಿಕೊಟ್ಟರೆ ಬಹಳಷ್ಟು ಹಣ ಮಾಡಬಹುದು, ಆದರೆ ತಮಗಿಷ್ಟವಿಲ್ಲ. ಇದರಿಂದ ಸಮಾಜಕ್ಕೆ ಒಳಿತಾಗುವ ರೀತಿಯಲ್ಲಿ ಏನಾದರೂ ಮಾಡಬೇಕೆಂದರು ಅಮರ್ನಾಥ್ ಬಾಬು. ಇದೊಂದು ವಿದ್ಯೆ ಹೇಳ್ಕೊಟ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ ಕಾಸು ಇದೊಂದಕ್ಕೆ. ಬೆಳ್ಳಿಯನ್ನ ತಯಾರು ಮಾಡುವ ವಿಧಾನವನ್ನ ತಮಗೆ ತೋರಿಸಿರೆಂದು ನಾವು ಪಟ್ಟು ಹಿಡಿದು ಕುಳಿತೆವು. ಅಮರ್ನಾಥ್ ಬಾಬುರವರು ಕೊನೆಗೆ ನಾನು ಮಾಡಿ ತೋರಿಸುತ್ತೇನೆ, ಆದರೆ ಗಿಡಮೂಲಿಕೆಗಳ ಬಗ್ಗೆ ಮಾತ್ರ ನಾನು ಹೇಳೋದಿಲ್ಲ. ಅದಕ್ಕೂ ಮುಂಚೆ ಭೂಮಿಯೊಳಗೆ ಸಿಗೋ ಬೆಳ್ಳಿಯ ಬಗ್ಗೆ, ಬಂಗಾರದ ಬಗ್ಗೆ ನಾನಾ ವಿವರಗಳನ್ನ ನೀಡಿದ ಅಮರ್ನಾಥ್ ಬಾಬುರವರು ಗಿಡಮೂಲಿಕೆಗಳ ನೆರವಿನಿಂದ ಬೆಳ್ಳಿಯನ್ನ ತಯಾರಿಸಲು ಮುಂದಾದರು. ನಮ್ಮ ಒತ್ತಾಯದ ಮೇರೆಗೆ ಬೆಳ್ಳಿಯನ್ನ ತಯಾರು ಮಾಡಲು ಒಪ್ಪಿದ ಅಮರ್ನಾಥ್ ಬಾಬುರವರು ತಮ್ಮ ರೂಮಿನೊಳಗೆ ಹೋಗಿ ಮೊದಲಿಗೆ ಕೆಲವೊಂದು ಗಿಡಮೂಲಿಕೆಗಳ ಪೇಸ್ಟ್ಗಳನ್ನ ಮಾಡಿಕೊಂಡು ಬಂದರು. ಇದು ಗಿಡಮೂಲಿಕೆಗಳಿಂದ ತಯಾರಿಸಿರೋ ಒಂದು ಪೇಸ್ಟ್, ಇದನ್ನ ಬೆಳ್ಳಿ ತಯಾರು ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇದು ಯಾವ ಗಿಡಮೂಲಿಕೆ ಅನ್ನೋದು ಇನ್ನು ಸಸ್ಪೆನ್ಸಲ್ಲಿದೆ. ಆ ರಹಸ್ಯನ ಇನ್ನೂ ಬಿಟ್ಕೊಟ್ಟಿಲ್ಲ. ಇದು ಮತ್ತೊಂದು ಗಿಡಮೂಲಿಕೆಯ ಪೇಸ್ಟ್, ಇದನ್ನು ಸಹ ಬೆಳ್ಳಿ ತಯಾರು ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇದು ಯಾವ ಗಿಡದ್ದು ಅಂತ ಗೊತ್ತಿಲ್ಲ. ಇದು ಒಂದು ಗಿಡದ ಹಾಲು, ಇದು ಯಾವುದರಿಂದ ತೆಗೆದಿದ್ದಾರೆ ಗೊತ್ತಿಲ್ಲ. ಇದು ಒಂದು ಪೇಸ್ಟ್ ತಯಾರಿಸಿದ್ದಾರೆ. ಇದು ಬೆಳ್ಳಿ ತಯಾರಿಕೆ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತಾರೆ. ಇವೆಲ್ಲ ಗಿಡಮೂಲಿಕೆಗಳಾದರೆ ರಸವಿದ್ಯೆಯಲ್ಲಿ ಕೆಲವೊಂದು ಲೋಹಗಳನ್ನ ಬಳಸಲಾಗುತ್ತೆ. ಮೊದಲನೆಯದು ದ್ರವಲೋಹ ಅಂದರೆ ಪಾದರಸ, ಎರಡನೆಯದು ತಗರ ಅಂದ್ರೆ ಟಿನ್ ಲೋಹ. ಲಿಕ್ವಿಡ್ ಮೆಟಲ್, ದ್ರವ ರೂಪದ ಲೋಹ, ಪಾದರಸ. ಕೆಲವೊಂದು ಗಿಡಮೂಲಿಕೆಗಳ ಪೇಸ್ಟ್ ತಯಾರಿಸಿಕೊಂಡ ಬಾಬುರವರು ಬೆಳ್ಳಿಯ ತಯಾರಿಕೆಗೆ ಮುಂದಾದರು. ಮೊದಲಿಗೆ ಭೂಮಿಯೊಳಗೆ ಸಿಗುವ ತಾಳಕವೆಂಬ ಪಾಷಾಣವನ್ನ ಕೈಯಲ್ಲಿ ಹಿಡಿದು ಅದಕ್ಕೆ ಗಿಡಮೂಲಿಕೆಗಳನ್ನ ಮೆತ್ತಿದ್ರು. ಗೋಲ್ಡ್ ಡಿಶ್ ಇದೆ ಇದು. ಹೌದು ಸರ್, ಅದು ಬರ್ತಕ್ಕಂಥದ್ದು ಹಾಗೆ. ಇದು ಒಂದು ವಿಷ, ಒಂದು 32 ರೀತಿಯ ವಿಷಗಳು ಬರುತ್ತೆ. ಅದರಲ್ಲಿ ಇದು ಒಂದು. ನವಪಾಷಾಣಗಳಲ್ಲೂ ಸಹ ಇದನ್ನು ಬಳಸ್ತೀವಿ. ಇದು ಸೀಕ್ರೆಟ್ ಮೆಥಡಾಲಜಿ. ಇದ್ರ ಅಂಶ ಮಾತ್ರ ಅದು ತಗೊಳ್ಬೇಕು, ಹೆಚ್ಚಾಗಿ ತಗೊಳ್ತಾರೆ ಕೆಲಸ ಮಾಡಲ್ಲ. ಸುಮಾರು 1.5 kg ಮಾಡಿದೀರಾ? ಬರೀ ಇಷ್ಟಲ್ಲೇ ಮಾಡಿರ್ತಾರೆ. ಅದಾದ ನಂತರ ಪಾದರಸವನ್ನ ಗಿಡಮೂಲಿಕೆಗಳ ನೆರವಿನಿಂದ ಪೇಸ್ಟ್ ಮಾಡಿದ್ರು. ಇಷ್ಟು ಮಾಡಿದ್ಮೇಲೆ ರೆಡಿ ಮಾಡ್ಕೋಬೇಕು. ಆನಂತರ ದರಗವನ್ನ ಬಿಸ್ಕೆಟ್ ಮಾಡಲಾಯಿತು. ಅನಂತರ ಪಾಷಾಣಗಳಲ್ಲಿ ಒಂದಾದ ವಿಷಕಾರಿ ವಸ್ತುವಾದ ತಾಡಕವನ್ನ ಬೆಂಕಿಯಿಂದ ತೆಗೆದು ಶುದ್ಧಿಗೊಳಿಸಲಾಯಿತು. ಅನಂತರ ಪುಡಿ ಮಾಡಲಾಯಿತು.
ಆನಂತರ ಟಿನ್ ಬಿಸ್ಕೆಟ್ ಅನ್ನ ಸುಡಲಾಯಿತು. ಅದಕ್ಕೆ ಪಾದರಸದ ಪೇಸ್ಟ್ ಹಾಕಲಾಯಿತು. ತಾಡಕದ ಪುಡಿ ಹಾಕಲಾಯಿತು. ಗಿಡಮೂಲಿಕೆಗಳ ನೆರವಿನಿಂದ, ರಸವಿದ್ಯೆಯ ನೆರವಿನಿಂದ ಇಷ್ಟೆಲ್ಲ ಆದ ಮೇಲೆ ಒಂದು ಅದ್ಭುತ ನಡೆಯುತ್ತಂತೆ. ಆ ಅದ್ಭುತವೇ ಈ ಮಿಶ್ರಣಕ್ಕೆ 2 ಗ್ರಾಂ ಬೆಳ್ಳಿಯನ್ನ ಹಾಕಿದ ಕೂಡಲೇ ಇಡೀ ಪಾದರಸ ಮಿಶ್ರಿತ ಟಿನ್ ಲೋಹವು, ಗಿಡಮೂಲಿಕೆ ಮಿಶ್ರಿತ ಟಿನ್ ಲೋಹವು ಬೆಳ್ಳಿಯಾಗಿ ಬಿಡುವುದು. ಇದು ತಯಾರಿಸಿದೀಗ ಎಷ್ಟು ಗ್ರಾಮ್ ಇದೆ? 81 ಗ್ರಾಮ್ ಇದೆ. ಎಷ್ಟಿದೆ ಸರ್? 8178. ಗಿಡಮೂಲಿಕೆಗಳ ನೆರವಿನಿಂದ, ರಸವಿದ್ಯೆಯ ನೆರವಿನಿಂದ ಟಿನ್ ಹಾಗೂ ಪಾದರಸ ಮಿಶ್ರಣಗೊಳಿಸಿ ಅದನ್ನ ಗಟ್ಟಿಯಾಗಿಸಿ ಅದಕ್ಕೆ 2 ಗ್ರಾಂ ಬೆಳ್ಳಿಯನ್ನ ಮಿಶ್ರಣ ಮಾಡಿದ ನಿಮಿತ್ತ ಸಿದ್ಧವಾಯಿತು 81 ಗ್ರಾಂ ಬೆಳ್ಳಿಯ ಗಟ್ಟಿ. ಗಿಡಮೂಲಿಕೆಗಳ ನೆರವಿನಿಂದ ಸಿದ್ಧವಾಗಿರೋ ಈ ಬೆಳ್ಳಿಯು ನಿಜವಾಗಿಯೂ ಬೆಳ್ಳಿಯ? ನಾವು ಇದರ ಪರೀಕ್ಷೆಗೆ ಮುಂದಾದೆವು. ಗಿಡಮೂಲಿಕೆಗಳ ನೆರವಿನಿಂದ ಬಂಗಾರವನ್ನ ತಯಾರಿಸೋದು ಹೇಗೆ? ಅಂದು ದಿವಂಗತ ಅಮರ್ನಾಥ್ ಬಾಬುರವರು ಬಯಲು ಮಾಡಿದ ರಹಸ್ಯವೇನು? ಬ್ಯಾಂಕ್ನಲ್ಲಿ ಬಂಗಾರವನ್ನ ಚೆಕ್ ಮಾಡುವಂತಹ ವ್ಯಾಲ್ಯುವೇಟರ್ ಓರ್ವರನ್ನ ನಾವು ಕರೆತಂದೆವು. ಇದನ್ನ ಚೆಕ್ ಮಾಡಿ ಇದು ಯಾವ ಲೋಹವೆಂಬುದನ್ನ ಪರೀಕ್ಷೆ ಮಾಡಿ ತಿಳಿಸಿರೆಂದಾಗ ಅವರು ಪರೀಕ್ಷೆ ಮಾಡಿ ಹೇಳಿದ್ದು ಇದು ಪಕ್ಕಾ ಬೆಳ್ಳಿಯ ಗಟ್ಟಿ ಅಂತ. ಬೆಳ್ಳಿ ಸರ್. ಬೆಳ್ಳಿನ ಏನು ಮೆಟಲ್ ಇದು? ಸಿಲ್ವರ್. ಬೆಳ್ಳಿ. ಹೌದು ಸರ್. ಬೆಳ್ಳಿಯನ್ನು ತಯಾರಿಸುವಲ್ಲಿ ಯಶಸ್ವಿಯಾಗಿರುವ ಅಮರ್ನಾಥ್ ಬಾಬುರವರಿಗೆ ನಾವೊಂದು ಪ್ರಶ್ನೆ ಕೇಳಿದೆವು. ಆ ಪ್ರಶ್ನೆಯೇ ಬಂಗಾರವನ್ನ ತಯಾರಿಸುವುದು ಹೇಗೆ ಎಂಬುದು. ಅದು ದೊಡ್ಡ ಕೆಲಸವೇ ಅಲ್ಲ. ಬೆಳ್ಳಿಯನ್ನ ತಯಾರಿಸುವ ರೀತಿಯಲ್ಲೇ ಅದನ್ನು ಕೂಡ ತಯಾರಿಸಬಹುದು. ಆದರೆ ಅದನ್ನು ಮಾಡಲು ನನಗೆ ಸಪೋರ್ಟ್ ಬೇಕೆಂದು, ಮಾರ್ಮಿಕವಾಗಿ ಸರ್ಕಾರದ ಸಪೋರ್ಟ್ ಬೇಕೆಂದು ಹೇಳಿದರು. ಅಲ್ಲಿಗಾಗಲೇ ಅಮರ್ನಾಥ್ ಬಾಬುರವರಿಗೆ ಬಂಗಾರವನ್ನು ತಯಾರಿಸುವ ರಹಸ್ಯಕಾರಿ ವಿದ್ಯೆಯು ನಿಖರವಾಗಿ ತಿಳಿದು ಬಿಟ್ಟಿತ್ತೆಂಬುದು ಅವರ ಮಾತುಗಳಿಂದ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಸಿಲ್ವರ್ ಬಿಸ್ಕೆಟ್, ಗೋಲ್ಡ್ ಮಾಡಿದ್ರೆ ಗೋಲ್ಡ್ ಬಿಸ್ಕೆಟ್ ಆಗುತ್ತೆ. ನಾನು ಸಪೋರ್ಟ್ ಮಾಡಿದ್ರೆ ಮಾಡಾಕ್ತೀನಿ, ಅದೇನು ದೊಡ್ಡ ಕೆಲಸ ಅಲ್ಲ, ಬಟ್ ಸಪೋರ್ಟ್ ಬೇಕಷ್ಟೇ. ನಾನು ಅದನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಬೇಕಾದರೆ ನನ್ನ ಮನೆಯಲ್ಲಿ ಕುಳಿತು 1-2 ಗಂಟೆಗಳಲ್ಲೇ ಬಂಗಾರವನ್ನ ಮಾಡಿ ತೋರಿಸಬಲ್ಲೆ ಎಂದು ಫೋನಿನ ಮೂಲಕ ನಮಗೆ ಹೇಳಿದ ಅಮರ್ನಾಥ್ ಬಾಬುರವರು, ನಾನು ಅದನ್ನ ಸರ್ಕಾರಕ್ಕೆ ತಿಳಿಸಬೇಕೆಂದುಕೊಂಡಿದ್ದೇನೆ. ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಲು ಪಿಎಂಒ ಕಚೇರಿಗೆ ಮೇಲ್ ಮೂಲಕ ಪತ್ರವನ್ನು ಸಹ ಕಳಿಸಿದ್ದೇನೆಂದರು. ಮತ್ತು ಈ ವಿಚಾರಗಳನ್ನೆಲ್ಲ ಯಾವುದನ್ನೇ ರಿಸರ್ಚ್ ಮಾಡಲಿ, ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಅವ್ರು ಮೇಲ್ ಮಾಡಿದ್ದಾರೆ. ಪ್ರತಿಯೊಂದನ್ನು ಅವ್ರು ಮೇಲ್ ಮಾಡ್ತಾಯಿದ್ರು, ನಾನು ಇದನ್ನು ಮಾಡಿದ್ದೀನಿ, ಇದು ಜನಕ್ಕೆ ತಲುಪಬೇಕು. ಕೆಲವು ದಿನಗಳ ನಂತರ ಮತ್ತೆ ಅಮರ್ನಾಥ್ ಬಾಬುರವರಿಗೆ ಫೋನ್ ಮಾಡಿದೆವು. ಬಂಗಾರವನ್ನ ಮಾಡುವುದನ್ನು ನಮಗೆ ತೋರಿಸಬಹುದಾ ಎಂದು ಕೇಳಿದಾಗ, ಇನ್ನು ಕೆಲವು ದಿನಗಳ ಕಾಲ ವೆಯ್ಟ್ ಮಾಡಿ, ನಾನು ಅದನ್ನು ನಿಮಗೆ ತೋರಿಸುತ್ತೇನೆಂದು ಹೇಳಿದ ಕೆಲವೇ ದಿನಗಳಲ್ಲಿ ಅವರ ಸಾವು ಸಂಭವಿಸಿಬಿಟ್ಟಿತ್ತು. ಅಂದು ಅಮರ್ನಾಥ್ ಬಾಬುರವರು ಬಂಗಾರ ತಯಾರಿಸುವ ಬಗ್ಗೆ ಫೋನ್ನಲ್ಲಿ ಒಂದು ಸಣ್ಣ ಕ್ಲೂ ಕೊಟ್ಟಿದ್ರು. ಅದೇನು ಅಂದರೆ, ನಾನು ಗಿಡಮೂಲಿಕೆಗಳ ನೆರವಿನಿಂದ 81 ಗ್ರಾಂ ಬೆಳ್ಳಿಯನ್ನು ತಯಾರಿಸಲು 1 ಗ್ರಾಂ ಬೆಳ್ಳಿಯನ್ನು ಬಳಸಿದ್ದೆ. ಅದೇ ರೀತಿಯ ಸಂಯೋಜನೆಗೆ 1 ಗ್ರಾಂ ಬಂಗಾರವನ್ನು ಬಳಸಿ 81 ಗ್ರಾಂ ಬಂಗಾರವನ್ನು ತಯಾರು ಮಾಡಬಹುದೆಂಬುದು. ಆದರೆ ಗಿಡಮೂಲಿಕೆಗಳ ಬಗ್ಗೆ ಹೇಳದೇ ಇದ್ದದ್ದು.
ಅರ್ಥದಲ್ಲಿನ ಋಷಿ ಜ್ಞಾನವು ಸರಿಸಾಟಿಯಿಲ್ಲದ ವಿಜ್ಞಾನವಾಗಿದೆ. ಅಂತಹ ಜ್ಞಾನದಿಂದ ಬೆಳ್ಳಿಯನ್ನಾದರೂ ತಯಾರಿಸಬಹುದು, ಬಂಗಾರವನ್ನಾದರೂ ತಯಾರಿಸಬಹುದೆಂಬ ಮಾತು ಸ್ವರ್ಣ ರಸವಿದ್ಯೆಯನ್ನ ಬಲ್ಲಂತಹ ಜನರದ್ದಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯನ್ನ ಒಂದು ಬಹಳ ಇಂಟ್ರೆಸ್ಟಿಂಗ್ ಸುದ್ದಿಯಿಂದ ಶುರು ಮಾಡೋಣ ಅನ್ಕೊಂಡಿದ್ದೇನೆ. ಹೇಳಿ, ಯಾವ ಸುದ್ದಿ? ಇತ್ತೀಚೆಗೆ ಗದಗ್ ಜಿಲ್ಲೆಯ ಲಕ್ಕುಂಡಿ ಅಂತ ಒಂದು ಗ್ರಾಮದಲ್ಲಿ ಒಂದು ಕುಟುಂಬದವರು ಮನೆ ಕಟ್ಟೋಕೆ ಅಂತ ಅಡಿಪಾಯ ತೋಡ್ತಿದ್ರು. ಓ, ಆ ನಿಧಿ ಸಿಕ್ಕ ಘಟನೆ ಅಲ್ವಾ? ಹೌದು, ಅದೇ ಘಟನೆ. ಭೂಮಿಯೊಳಗಡೆ ಒಂದು ನಿಧಿ ಸಿಕ್ಕಿದೆ. ಸುಮಾರು 470 ಗ್ರಾಂ ಚಿನ್ನದ ಆಭರಣಗಳು. ಅದರ ಇವತ್ತಿನ ಮಾರುಕಟ್ಟೆ ಮೌಲ್ಯ ಸುಮಾರು 62 ಲಕ್ಷ ರೂಪಾಯಿಯಂತೆ. ಹಬ್ಬ. ಆದ್ರೆ ಆ ಕುಟುಂಬ ಬಹಳ ಪ್ರಾಮಾಣಿಕವಾಗಿ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬಿಡ್ತು. ಹೌದು, ಆದರೆ ಈ ಘಟನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಚರ್ಚೆನೇ ಶುರುವಾಯಿತು. ಖಂಡಿತ. ಒಂದು ಕಡೆ ಎಲ್ರೂ ಅವರ ಪ್ರಾಮಾಣಿಕತೆಯನ್ನು ಹೊಗಳಿದ್ರೆ, ಇನ್ನೊಂದ್ ಕಡೆ ಅಯ್ಯೋ ಯಾಕೆ ಕೊಟ್ರು, ನಂಗೇನಾದ್ರು ಸಿಕ್ಕಿದ್ರೆ ಲೈಫೇ ಚೇಂಜ್ ಆಗ್ತಿತ್ತು ಅಂತ ಮಾತಾಡೋರೇ ಹೆಚ್ಚು. ಇದು ಚಿನ್ನದ ಮೇಲೆ ನಮ್ಗಿರೋ ವ್ಯಾಮೋಹವನ್ನ ತೋರಿಸುತ್ತೆ. ನಿಧಿ ಗುಪ್ತಧನ ಅಂದ್ರೆ ಜನರಿಗೆ ಯಾವಾಗ್ಲೂ ಒಂದು ಕುತೂಹಲ. ಯಾಕಂದ್ರೆ ಚಿನ್ನ ಅಂದ್ರೆ ಬರೀ ಒಂದು ಲೋಹ ಅಲ್ವಲ್ಲ. ಖಂಡಿತ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅದು ಲಕ್ಷ್ಮಿಯ ಸ್ವರೂಪ, ಸಿರಿವಂತಿಕೆಯ ಸಂಕೇತ, ಎಲ್ಲಕ್ಕಿಂತ ಹೆಚ್ಚಾಗಿ ಆಪತ್ಕಾಲದ ಆಪತ್ ಬಾಂಧವ. ಅದರ ಬೆಲೆ ಕೂಡ ಹಾಗಿದೆ. ಹೌದು. ಈಗ ನೋಡಿ, ಕರೋನಾಗಿಂತ ಮುಂಚೆ 1 ಗ್ರಾಮ್ಗೆ ಸುಮಾರು 3,000 ಇತ್ತು. ಇವತ್ತು 13,000 ದಾಟಿದೆ. ಅಂದ್ರೆ ಇನ್ನು ಕೆಲವೇ ವರ್ಷದಲ್ಲಿ 25,000 ಮುಟ್ಟಿದ್ರೂ ಆಶ್ಚರ್ಯ ಇಲ್ಲ. ಹೌದು. ಈ ಆರ್ಥಿಕ ಅಂಶವೇ ಅಂದ್ರೆ ಈ ಬೆಲೆ ಏರಿಕೆಯೇ ಒಂದು ಪ್ರಶ್ನೆ ಹುಟ್ಟಾಕುತ್ತೆ. ನಿಧಿ ಸಿಗೋವರೆಗೂ ಯಾಕೆ ಕಾಯ್ಬೇಕು? ಚಿನ್ನವನ್ನ ನಾವೇ ಯಾಕೆ ಸೃಷ್ಟಿಸಬಾರ್ದು ಅಂತನಾ? ಎಕ್ಸಾಕ್ಟ್ಲಿ. ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೋದ್ರೆ ನಮ್ಗೆ 2 ದಾರಿಗಳು ಕಾಣಿಸುತ್ತೆ. ಒಂದು ಆಧುನಿಕ ವಿಜ್ಞಾನದ್ದು, ಇನ್ನೊಂದು ಪ್ರಾಚೀನ ರಸವಿದ್ಯೆಯ ನಿಗೂಢ ದಾರಿ. ಹೌದು. ಹಾಗಿದ್ರೆ ಮೊದಲು ವಿಜ್ಞಾನದ ದಾರಿಯಲ್ಲೇ ಹೋಗೋಣ. ಲ್ಯಾಬ್ನಲ್ಲಿ ಚಿನ್ನ ಮಾಡೋಕ್ ಸಾಧ್ಯನಾ? ಸೈದ್ಧಾಂತಿಕವಾಗಿ ಹೌದು, ಸಾಧ್ಯ. ಹಾಗಾದ್ರೆ ಯಾಕೆ ಯಾರು ಮಾಡ್ತಿಲ್ಲ? ಯಾಕಿನ್ನು ಗಣಿಗಳಿಂದ ಚಿನ್ನ ತೆಗಿತಿದೀವಿ? ಅಲ್ಲೇ ಇರೋದು ಸಮೋಖ್ಯ ವಿಷಯ. ವಿಜ್ಞಾನದಲ್ಲಿ ಸಾಧ್ಯ ಅನ್ನೋದಕ್ಕೂ ಕಾರ್ಯಸಾಧು ಅಥವಾ ಪ್ರಾಕ್ಟಿಕಲ್ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸವಿದೆ. ಹೇಗೆ? ಪಿರಿಯೋಡಿಕ್ ಟೇಬಲ್ ಅಂತಾರಲ್ಲ, ಆವರ್ತಕ ಕೋಷ್ಟಕ, ಅದರಲ್ಲಿ ಚಿನ್ನ ಮತ್ತೆ ಪಾದರಸ ಅಕ್ಕಪಕ್ಕದ ಮನೆಯವರಿದ್ದಾಗೆ. ಚಿನ್ನದ ಪರಮಾಣು ಸಂಖ್ಯೆ 79, ಪಾದರಸದ್ದು 80. ಅಂದ್ರೆ ಪಾದರಸದ ಒಂದು ಅಣುವಿನಿಂದ ಒಂದೇ ಒಂದು ಪ್ರೋಟಾನ್ ತೆಗೆದುಬಿಟ್ರೆ ಅದು ಚಿನ್ನ ಆಗಿ ಬದಲಾಗುತ್ತೆ. ಸಲ್ವಾ? ಕೇಳೋಕೆ ಸಿಂಪಲ್ ಆಗಿದೆ. ಕೇಳೋಕೆ ಸಿಂಪಲ್, ಹೌದು. ಆದ್ರೆ ವಾಸ್ತವದಲ್ಲಿ ಒಂದು ಅಣುವಿನ ನ್ಯೂಕ್ಲಿಯಸ್ ಒಳಗೆ ಹೋಗಿ ಒಂದು ಪ್ರೋಟಾನ್ ಹೊರಗೆಳಿಯೋದು ಅಂದ್ರೆ ಅದೊಂದು ಬೃಹತ್ ಪ್ರಕ್ರಿಯೆ. ಅದಕ್ಕೇನೋ ದೊಡ್ಡ ಮಷಿನ್ ಬೇಕಲ್ವಾ? ಹೌದು. ಪಾರ್ಟಿಕಲ್ ಆಕ್ಸಲರೇಟರ್ ಅಂತಾರೆ. ಒಂದು ದೈತ್ಯ ಯಂತ್ರ ಅದು. ಅದಕ್ಕೆ ಭಯಂಕರ ಶಕ್ತಿ ಬೇಕು, ಮತ್ತೆ ಇದು ಅಷ್ಟೇ ದುಬಾರಿ. ಅಷ್ಟೇ ಅಲ್ಲ, ಈ ಪ್ರೋಸೆಸ್ನಲ್ಲಿ ಅಪಾಯಕಾರಿ ವಿಕಿರಣಗಳು ಬರುತ್ತೆ ಅಂತ ಎಲ್ಲೋ ಓದಿದ್ದೇನೆ ನೀವು. ಖಂಡಿತ. ಅಪಾಯಕಾರಿ ರೇಡಿಯೋ ಆಕ್ಟಿವ್ ಬೈ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಕೊನೆಗೆ ಏನಾಗುತ್ತೆ ಅಂದ್ರೆ, ಈ ರೀತಿ 1 ಗ್ರಾಂ ಚಿನ್ನ ಮಾಡೋ ಖರ್ಚು ಮಾರ್ಕೆಟ್ನಲ್ಲಿ ಸಿಗೋ 1 ಗ್ರಾಂ ಚಿನ್ನದ ಬೆಲೆಗಿಂತ 1000 ಪಟ್ಟು ಜಾಸ್ತಿ ಇರುತ್ತೆ. ನಿಖರವಾಗಿ. ಹಾಗಾಗಿ ವಿಜ್ಞಾನದ ಪ್ರಕಾರ ಇದು ಸಾಧ್ಯ ಇದ್ರೂ ಆರ್ಥಿಕವಾಗಿ ಇದು ಸಂಪೂರ್ಣ ನಿಷ್ಪ್ರಯೋಜಕ. ಸದ್ಯಕ್ಕೆ ಇದು ಬರೀ ಒಂದು ಸೈಂಟಿಫಿಕ್ ಕ್ಯೂರಿಯಾಸಿಟಿ ಅಷ್ಟೇ. ಅಂದ್ರೆ ಮಾಡೋಕ್ಕಾಗತ್ತೆ, ಆದ್ರೆ ಲಾಭ ಇಲ್ಲ ಅಷ್ಟೇ. ಅಮೆರಿಕಾದ ವಿಜ್ಞಾನಿಗಳು ಬ್ಯಾಕ್ಟೀರಿಯಾ ಬಳಸಿ ಚಿನ್ನದ ಕಣಗಳನ್ನ ತಯಾರಿಸಿದ್ರೂ ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಬಂದಿಲ್ಲ. ಹಾಗಾದ್ರೆ ವಿಜ್ಞಾನದ ಈ ಹೈಟೆಕ್ ದಾರಿ ಸದ್ಯಕ್ಕಂತೂ ಮುಚ್ಚಿದ ಹಾಗೆ. ಇದು ನಮ್ಮನ್ನ ಸಹಜವಾಗಿಯೇ ಇನ್ನೊಂದು ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ಪ್ರಾಚೀನ ಭಾರತದ ಸ್ವರ್ಣ ರಸವಿದ್ಯೆ. ಹೌದು, ಆಲ್ಕೆಮಿ. ಸಾಮಾನ್ಯ ಲೋಹಗಳನ್ನ ಚಿನ್ನವಾಗಿ ಪರಿವರ್ತಿಸೋ ಕಲೆ. ಶತಮಾನಗಳ ಕಾಲ ಇದು ಬರೀ ಕಟ್ಟುಕತೆ ಆಗಿರ್ಲಿಲ್ಲ. ರಾಜ ಮಹಾರಾಜರು ಇದನ್ನ ಬಳಸಿ ತಮ್ಮ ಖಜಾನೆ ತುಂಬಿಸ್ತಿದ್ರು ಅನ್ನೋ ಐತಿಹ್ಯಗಳೆಲ್ಲ ಇದೆ. ಆದ್ರೆ ಇದರಲ್ಲಿ ಯಶಸ್ವಿ ಆದವ್ರಿಗಿಂತ ಇದ್ದಿದ್ದೆಲ್ಲ ಕಳ್ಕೊಂಡು ದಿವಾಳಿ ಆದವರೇ ಹೆಚ್ಚು ಅಂತಾನೂ ಹೇಳ್ತಾರೆ. ಹೌದು. ಆದ್ರೆ ಈ ವಿದ್ಯೆಯನ್ನ ಕರಗತ ಮಾಡ್ಕೊಂಡು ಅದನ್ನ ನಿಜವಾಗ್ಲೂ ಮಾಡಿ ತೋರಿಸಿದ ಕೆಲವು ವಿರಳ ವ್ಯಕ್ತಿಗಳೂ ಇದ್ರು. ಅಂತಹ ಒಬ್ಬ ವ್ಯಕ್ತಿ ಬಗ್ಗೆ ನಮ್ಮ ಮೂಲಗಳಲ್ಲಿ ಮಾಹಿತಿ ಇದೆ. ಮುಳುಬಾಗಿಲಿನ ದಿವಂಗತ ಅಮರ್ನಾಥ್ ಬಾಬು. ಹೌದು. ಅಮರ್ನಾಥ್ ಬಾಬು ಅವರ ಕಥೆ ಬಹಳ ಕುತೂಹಲಕಾರಿ.
ಯಾಕಂದ್ರೆ ಅವರು ಕೇವಲ ಒಬ್ಬ ಮಾಂತ್ರಿಕ ಆಗಿರ್ಲಿಲ್ಲ. ವೃತ್ತಿಯಲ್ಲಿ ಅವರು ಒಬ್ಬ ಟೀಚರ್ ಅಲ್ವಾ? ಹೌದು, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಟೀಚರ್ ಆಗಿದ್ರು. ಸೊ ಅವರ ಪ್ರಯತ್ನಕ್ಕೆ ಒಂದು ವೈಜ್ಞಾನಿಕ ಹುಡುಕಾಟದ ಆಯಾಮ ಇತ್ತು. ಸುಮಾರು 25 ವರ್ಷ ಇದ್ರು ಹಿಂದೆ ಬಿದ್ದಿದ್ರು. ಅವರ ಬಗ್ಗೆ ಇರೋ ಅತ್ಯಂತ ರೋಚಕ ಘಟನೆ ಅಂದ್ರೆ ಅವರು ಬರೀ ಮಾತಾಡ್ಲಿಲ್ಲ, ಮಾಡಿ ತೋರ್ಸಿದ್ರು. ಜನರ ಕಣ್ಣು ಮುಂದೆಯೇ ಕೆಲವು ಗಿಡಮೂಲಿಕೆ ಮತ್ತೆ ಪಾದರಸ ಬಳಸಿ ಬೆಳ್ಳಿಯನ್ನ ತಯಾರಿಸಿ ತೋರಿಸಿದರು. ಹೌದು, ಸುಮಾರು 1.5 kg ತೂಕದ ಬೆಳ್ಳಿಯ ಬಿಸ್ಕೆಟ್ಗಳನ್ನ ತಯಾರಿಸಿದ್ರು. ಆಶ್ಚರ್ಯ ಅಂದ್ರೆ ಅಷ್ಟು ಬೆಳ್ಳಿ ಮಾಡೋಕೆ ಆದ ಖರ್ಚು ಕೇವಲ 6,000 to 8,000 ರೂಪಾಯಿ ಅಷ್ಟೇ. ಆಗ ಸಹಜವಾಗಿ ಎಲ್ರಿಗೂ ಡೌಟ್ ಬಂದಿರುತ್ತೆ, ಅವರು ಮಾಡಿದ ನಿಜವಾದ ಬೆಳ್ಳಿನ ಅಥವಾ ಬೇರೆ ಯಾವುದೋ ಲೋಹನ? ಖಂಡಿತ. ಆ ಅನುಮಾನವನ್ನ ಅವರು ಅಲ್ಲೇ ನಿವಾರಿಸಿದ್ರು. ಹೇಗೆ? ಅಲ್ಲಿ ವರದಿಗಾರರೆಲ್ಲ ಇದ್ರು. ಅವರಲ್ಲಿ ಒಬ್ಬರ ಕೈಲಿದ್ದ ಬೆಳ್ಳಿ ಕಡಗವನ್ನ ತಗೊಂಡು ಅದನ್ನ ಮತ್ತೆ ತಾವು ಮಾಡಿದ್ದ ಬೆಳ್ಳಿಯನ್ನ ಒಂದು ಕಪ್ಪು ಕಲ್ಲಿನ ಮೇಲೆ ಉಜ್ಜಿದ್ರು. ಓ, ಆ ಒರೆಗಲ್ಲು ಪರೀಕ್ಷೆ. ಹೌದು, 2 ಒಂದೇ ತರವ ಬಿಳಿ ಗೆರೆ ಮೂಡಿಸಿತು. ಆಮೇಲೆ ಉಪ್ಪು ನೀರಿನ ಪರೀಕ್ಷೆಯನ್ನು ಮಾಡಿದ್ರು. ಅದರಲ್ಲೂ ಅದು ಶುದ್ಧ ಬೆಳ್ಳಿ ಅಂತ ಸಾಬೀತಾಯ್ತು. ಆದ್ರೆ ಆ ಪರೀಕ್ಷೆ ಆದ್ಮೇಲೆ ಅಮರ್ನಾಥ್ ಬಾಬು ಒಂದು ಇಂಟ್ರೆಸ್ಟಿಂಗ್ ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ನೋಡಿ, ನಾನು ಮಾಡಿದ ಬೆಳ್ಳಿಯ ಗೆರೆ ಅಳಿಸಿ ಹೋಗದೆ ಹಾಗೇ ಇದೆ. ಇದರ ಅರ್ಥ ಇದು ಬರೀ ಬೆಳ್ಳಿ ಅಲ್ಲ, ಇದರ ಗುಣ ಚಿನ್ನಕ್ಕೆ ಬಹಳ ಹತ್ತಿರವಿದೆ, ನಿಯರ್ ಟು ಗೋಲ್ಡ್ ಆಗಿದೆ ಅಂತ. ಓ, ಇದು ಇಡೀ ಘಟನೆಗೆ ಮತ್ತೊಂದು ನಿಗೂಢತೆಯನ್ನ ಸೇರಿಸುತ್ತೆ. ಅಂದ್ರೆ ಅದು ಕೇವಲ ಬೆಳ್ಳಿ ಆಗಿರ್ಲಿಲ್ಲ ಅನ್ನೋದು ಅವರ ವಾದ ಆಗಿತ್ತು. ಇದು ನಿಜಕ್ಕೂ ವಿಸ್ಮಯ. ಹಂಗಾದ್ರೆ ಆ ಬೆಳ್ಳಿ ಮಾಡೋ ಪ್ರೋಸೆಸ್ ಹೇಗಿತ್ತು? ಯಾವ ಗಿಡಮೂಲಿಕೆ ಬಳಸಿದ್ರು? ಅವರು ಪ್ರಕ್ರಿಯೆ ಮಾಡಿ ತೋರ್ಸಿದ್ರು. ಬಳಸಿದ ಗಿಡಮೂಲಿಕೆಗಳ ರಹಸ್ಯವನ್ನ ಮಾತ್ರ ಯಾರಿಗೂ ಹೇಳಲಿಲ್ಲ. ಆದ್ರೆ ಪ್ರೋಸೆಸ್ನ ಸ್ಟೆಪ್ಸ್ ಗೊತ್ತಿದ್ಯಾ? ಹೌದು, ಅದು ದಾಖಲಾಗಿದೆ. ಬೇಕಾದ ಸಾಮಗ್ರಿಗಳು ಅಂದ್ರೆ ಕೆಲವು ರಹಸ್ಯ ಗಿಡಮೂಲಿಕೆ ಪೇಸ್ಟ್, 1 ಗಿಡದ ಹಾಲು, ಪಾದರಸ, ತಗರ ಅಂದ್ರೆ ಟಿನ್ ಲೋಹ, ಮತ್ತೆ ತಾಳಕ ಅನ್ನೋ ಒಂದು ವಿಷಕಾರಿ ಪಾಷಾಣ. ಒಂದ್ ನಿಮಿಷ, ತಾಳಕ ಅದು ವಿಷ ಅಲ್ವಾ? ಒಬ್ಬ ಶಾಲಾ ಶಿಕ್ಷಕರು ಇಷ್ಟೊಂದು ಅಪಾಯಕಾರಿ ವಸ್ತುಗಳನ್ನ ಹೇಗೆ ನಿಭಾಯಿಸಿದ್ರು? ಖಂಡಿತ, ಅದಕ್ಕೆ ವಿಶೇಷ ಜ್ಞಾನ ಬೇಕು. ತಾಳಕ ಅನ್ನೋದು ನವಪಾಷಾಣಗಳಲ್ಲಿ ಒಂದು. ಪ್ರಾಚೀನ ರಸವಾದಿಗಳು ಇಂಥ ವಿಷಗಳನ್ನ ಶುದ್ಧೀಕರಿಸಿ ಬಳಸೋ ವಿಧಾನ ತಿಳಿದಿದ್ರು. ಓಕೆ, ಪ್ರಾಸೆಸ್ ಹೇಗಿತ್ತು? ಮೊದಲು ತಾಳಕಕ್ಕೆ ಗಿಡಮೂಲಿಕೆಗಳ ಲೇಪನ ಮಾಡೋದು, ಆಮೇಲೆ ಪಾದರಸವನ್ನ ಗಿಡಮೂಲಿಕೆಗಳ ಜೊತೆ ಸೇರಿಸಿ ಪೇಸ್ಟ್ ಮಾಡೋದು. ಸರಿ. 3ನೇ ಹಂತದಲ್ಲಿ ಟಿನ್ ಲೋಹವನ್ನ ಕರಗಿಸಿ ಅದಕ್ಕೆ ಈ ಪಾದರಸದ ಪೇಸ್ಟ್ ಮತ್ತೆ ತಾಳಕದ ಪುಡಿಯನ್ನ ಸೇರ್ಸೋದು. ಓಕೆ, ಇಲ್ಲಿವರೆಗೂ ಅದು ಬೇರೆ ಬೇರೆ ವಸ್ತುಗಳ ಒಂದು ಮಿಶ್ರಣ ಅಷ್ಟೇ. ಅದು ಬೆಳ್ಳಿಯಾಗಿ ಬದಲಾಗೋ ಆ ಮ್ಯಾಜಿಕ್ ಕ್ಷಣ ಯಾವುದು? ಅದೇ ಇಡೀ ಪ್ರಕ್ರಿಯೆಯ ಅತ್ಯಂತ ನಿರ್ಣಾಯಕ ಹಂತ. ಸುಮಾರು 81.78 ಗ್ರಾಂ ತೂಕದ ಆ ಮಿಶ್ರಣಕ್ಕೆ ಕೇವಲ 2 ಗ್ರಾಂ ಶುದ್ಧ ಬೆಳ್ಳಿಯನ್ನ ಸೇರಿಸಿದ ತಕ್ಷಣ ಇಡೀ ಮಿಶ್ರಣ ಪೂರ್ತಿಯಾಗಿ ಬೆಳ್ಳಿಯಾಗಿ ಪರಿವರ್ತನೆಯಾಗುತ್ತೆ. ಇದು ನಂಬೋಕೆ ಆಗ್ತಿಲ್ಲ. ಕೆಮಿಸ್ಟ್ರಿ ಪ್ರಕಾರ 81 ಗ್ರಾಂ ಮಿಶ್ರಣಕ್ಕೆ 2 ಗ್ರಾಂ ಬೆಳ್ಳಿ ಸೇರಿದ್ರೆ ಅದು 83 ಗ್ರಾಂ ಮಿಶ್ರ ಲೋಹ ಅಂದ್ರೆ ಅಲೋಯ್ ಆಗ್ಬೇಕಷ್ಟೇ. ಇದೇ ಆ ರಸವಿದ್ಯೆಯ ರಹಸ್ಯ. ಆ 2 ಗ್ರಾಂ ಬೆಳ್ಳಿ ಒಂದು ಬೀಜದ ಥರ ಅಥವಾ ಒಂದು ಕ್ಯಾಟಲಿಸ್ಟ್ ಥರ ವರ್ತಿಸಿ ಉಳಿದ ಮಿಶ್ರಣದ ಅಣುರಚನೆಯನ್ನೇ ಬದಲಾಯಿಸಿಬಿಡುತ್ತೆ ಅನ್ನೋದು ಅವರ ವಾದ. ಆಧುನಿಕ ವಿಜ್ಞಾನದಲ್ಲಿ ಇದಕ್ಕೆ ಯಾವುದೇ ವಿವರಣೆ ಇಲ್ಲ. ಇದರ ನಂತರ ಆ ಬೆಳ್ಳಿಯನ್ನ ಅಧಿಕೃತವಾಗಿ ಪರೀಕ್ಷೆ ಮಾಡಿಸಿದ್ರಾ? ಹೌದು, ಬ್ಯಾಂಕ್ನಲ್ಲಿರೋ ಅಧಿಕೃತ ವ್ಯಾಲ್ಯೂವೇಟರ್ ಹತ್ರ ತಗೊಂಡ್ಹೋದ್ರು. ಅವರು ಅದನ್ನ ಎಲ್ಲಾ ರೀತಿ ಪರೀಕ್ಷೆ ಮಾಡಿ ಇದು ಪಕ್ಕಾ ಬೆಳ್ಳಿ, ಇದ್ರಲ್ಲಿ ಡೌಟೇ ಇಲ್ಲ ಅಂತ ದೃಢಪಡಿಸಿದ್ರು. ಬೆಳ್ಳಿಯನ್ನ ಮಾಡಿ ತೋಡಿಸಿದ್ಮೇಲೆ ಸಹಜವಾಗಿ ಮುಂದಿನ ಪ್ರಶ್ನೆ ಬಂದಿರುತ್ತೆ, ಬಂಗಾರ ಮಾಡೋದು ಹೇಗೆ ಅಂತ. ಹೌದು, ಅದಕ್ಕೆ ಅವಳು ಅದೇನು ದೊಡ್ಡ ಕೆಲ್ಸವಲ್ಲ, ಬೆಳ್ಳಿ ಮಾಡಿದ ಹಾಗೆಯೇ ಮಾಡಬಹುದು, ಆದ್ರೆ ನನಗೆ ಸಪೋರ್ಟ್ ಬೇಕು ಅಂತ ಮಾರ್ಮಿಕವಾಗಿ ಹೇಳಿದ್ರು. ಸಪೋರ್ಟ್ ಅಂದ್ರೆ ಅವ್ರಿಗೆ ಸರ್ಕಾರದ ಸಹಾಯ ಬೇಕಿತ್ತು ಅಂತನಾ? ಹೌದು, ಬೇಕಾದ್ರೆ ನನ್ನ ಮನೆಯಲ್ಲೇ ಕೂತು ಕೆಲವೇ ಗಂಟೆಗಳಲ್ಲಿ ಬಂಗಾರ ಮಾಡಿ ತೋರಿಸ್ತೀನಿ ಅಂತಾನೂ ಸವಾಲ್ ಹಾಕಿದ್ರು. ಅವರ ಉದ್ದೇಶ ಅದನ್ನ ದೇಶದ ಒಳಿತಿಗೆ ಬಳಸ್ಬೇಕು ಅಂತ ಇತ್ತು. ಅದಕ್ಕಾಗಿ ಅವರು ಏನಾದ್ರೂ ಪ್ರಯತ್ನ ಮಾಡಿದ್ರಾ? ಖಂಡಿತ. ಅವರು ತಮ್ಮ ಸಂಶೋಧನೆ ಬಗ್ಗೆ ಪ್ರಧಾನಮಂತ್ರಿಗಳ ಕಚೇರಿಗೆ ಅಂದ್ರೆ PMOಗೆ ಇಮೇಲ್ ಕೂಡ ಬರ್ದಿದ್ರು. ಆದ್ರೆ ಕಥೆ ಇಲ್ಲಿ ಒಂದು ದುರಂತ ಅಂತ್ಯ ಕಾಣುತ್ತೆ. ಹೌದು, ಅವರು ಬಂಗಾರ ಮಾಡಿ ತೋರಿಸ್ತೀನಿ ಅಂತ ಹೇಳಿದ ಕೆಲವೇ ದಿನಗಳಲ್ಲಿ ಹೃದಯಾಘಾತದಿಂದ ಅನಿರೀಕ್ಷಿತವಾಗಿ ತೀರ್ಕೊಂಡ್ರು. ಅವರ ಜೊತೆಗೆ ಆ ರಹಸ್ಯವೂ ಮಣ್ಣಾಗಿ ಹೋಯ್ತು. ಬಹುತೇಕವಾಗಿ ಹೌದು. ಒಂದು ಜೀವಮಾನದ ಸಂಶೋಧನೆ ಒಂದೇ ಕ್ಷಣದಲ್ಲಿ ಕಣ್ಮರೆಯಾಯಿತು.
ಅವರು ಸಾಯೋ ಮುಂಚೆ ಏನಾದ್ರೂ ಸಣ್ಣ ಸುಳಿವಾದ್ರೂ ಬಿಟ್ಟು ಹೋಗಿದ್ರ? ಫೋನಲ್ಲಿ ಮಾತಾಡಿದಾಗ ಒಂದೇ ಒಂದು ಸಣ್ಣ ಸುಳಿವು ಕೊಟ್ಟಿದ್ರು ಅಂತಾರೆ. ನಾನು 81 ಗ್ರಾಂ ಬೆಳ್ಳಿ ಮಾಡೋಕೆ 2 ಗ್ರಾಂ ಬೆಳ್ಳಿಯನ್ನ ಬೀಜವಾಗಿ ಬಳಸಿದ್ನಲ್ಲ, ಅದೇ ರೀತಿ. ಅದೇ ಸಂಯೋಜನೆಗೆ 1 ಗ್ರಾಂ ಬಂಗಾರ ಬಳಸಿದ್ರೆ 81 ಗ್ರಾಂ ಬಂಗಾರ ಮಾಡಬಹುದು ಅಂತ. ಹೌದು. ಆದ್ರೆ ಅದೇ ಸಂಯೋಜನೆ ಅಂದ್ರೆ ಆ ಗಿಡಮೂಲಿಕೆಗಳು ಯಾವುದು ಅನ್ನೋ ಮೂಲ ರಹಸ್ಯ ಅವ್ರ ಜೊತೆಯೇ ಹೋಯ್ತು. ಇದು ನಿಜಕ್ಕೂ ಒಂದು ಅಪೂರ್ಣ ಕಥೆ. ಒಂದು ಕಡೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೈತ್ಯ ಯಂತ್ರಗಳಲ್ಲಿ ಚಿನ್ನದ ಒಂದು ಕಣ ಸೃಷ್ಟಿಸೋಕೆ ಹೆಣಗಾಡೋ ಆಧುನಿಕ ವಿಜ್ಞಾನ. ಮತ್ತೊಂದು ಕಡೆ ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕ ಪ್ರಾಚೀನ ಜ್ಞಾನ ಬಳಸಿ ಸಾವಿರಾರು ರೂಪಾಯಿಗಳಲ್ಲಿ ಬೆಳ್ಳಿ ಸೃಷ್ಟಿಸಿ ಬಂಗಾರ ಸೃಷ್ಟಿಸೋ ಅಂಚಿನಲ್ಲಿದ್ದದ್ದು. ಈ ಇಡೀ ಘಟನೆ ಪ್ರಾಚೀನ ಭಾರತದ ಜ್ಞಾನ ಕೇವಲ ಕಟ್ಟುಕತೆ ಅಲ್ಲ, ಅದರಲ್ಲಿ ಇವತ್ತಿನ ವಿಜ್ಞಾನಕ್ಕೂ ನಿಲುಕದ ಸತ್ಯ ಅಡಗಿರಬಹುದಾ ಅನ್ನೋ ಪ್ರಶ್ನೆನ ಗಂಭೀರವಾಗಿ ಕೇಳುತ್ತೆ. ಬಹುಶಃ ಅಮರ್ನಾಥ್ ಬಾಬು ಅವರ ಕಥೆ ಕೇವಲ ಚಿನ್ನ ಮಾಡೋದರ ಬಗ್ಗೆ ಅಲ್ಲ, ಅದು ಒಂದು ದೊಡ್ಡ ಎಚ್ಚರಿಕೆಯ ಘಂಟೆ. ಹೇಗೆ? ದಾಖಲೆ ಇಲ್ಲದೆ ಗುರು ಶಿಷ್ಯ ಪರಂಪರೆಯಲ್ಲೇ ಉಳಿದುಕೊಂಡಿದ್ದ ಇಂತಹ ಅಮೂಲ್ಯ ಜ್ಞಾನ ಸಂಪತ್ತು ಕಾಲಗರ್ಭದಲ್ಲಿ ಹೇಗೆ ಶಾಶ್ವತವಾಗಿ ಕಳೆದು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೌದು, ನಾವು ಯಾವುದೋ ನಿಧಿಗಾಗಿ ಭೂಮಿ ಅಗೈತೇವೆ, ಆದರೆ ನಿಜವಾದ ನಿಧಿ ಅಂದ್ರೆ ಈ ಜ್ಞಾನ ನಮ್ಮ ಕಣ್ಣು ಮುಂದೆಯೇ ಕಳೆದು ಹೋಗ್ತಿದೆ. ಹೌದು, ಆಧುನಿಕ ವಿಜ್ಞಾನ ಚಕ್ರವನ್ನ ಹೊಸದಾಗಿ ಕಂಡುಹಿಡಿಯೋಕೆ ಪ್ರಯತ್ನಿಸ್ತಿರ್ಬೋದು, ಆದ್ರೆ ಆ ಜ್ಞಾನದ ಸೂತ್ರಗಳು ಬಹುಶಃ ಹಿಂದೆಯೇ ಇದ್ದು ಈಗ ಕಳೆದೋಗಿವೆ. ಹಾಗಾದ್ರೆ ನಿಜವಾದ ಕಳೆದುಹೋದ ನಿಧಿ ಆ ಬಂಗಾರವಲ್ಲ, ಅದನ್ನ ತಯಾರಿಸೋ ಜ್ಞಾನ. ಈ ಆಲೋಚನೆಯೇ ಇಂದಿನ ನಮ್ಮ ಚರ್ಚೆಯ ಸಾರಾಂಶ. ಕೇಳುಗರು ಈ ಬಗ್ಗೆ ಚಿಂತಿಸಲಿ. ಮುಂದಿನ ಬಾರಿ ಮತ್ತೊಂದು ಆಳವಾದ ವಿಷಯದೊಂದಿಗೆ ಭೇಟಿಯಾಗೋಣ.